ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನರಸಿಂಹ ಎಂಬ ನಾಮಸ್ಮರಣೆ ಮೈಯಲ್ಲಿ ಮಿಂಚಿನ ಸಂಚಾರವನ್ನು ಮೂಡಿಸುತ್ತದೆ ಹಾಗೂ ನಮ್ಮ ಸುತ್ತಲೂ ರಕ್ಷಣೆಯ ಭದ್ರ ಕವಚವನ್ನು ನಿರ್ಮಾಣ ಮಾಡುತ್ತದೆ. ಮೂಲತಃ ಶರಣು ಹೋದ ಭಕ್ತರನ್ನು ಭಗವಂತ ಖಂಡಿತವಾಗಿ ಕೈ ಹಿಡಿದು ರಕ್ಷಿಸುತ್ತಾನೆ, ಕೈ ಹಿಡಿದು ನಡೆಸುತ್ತಾನೆ ಎಂಬುದನ್ನು ತಿಳಿಸುವುದೇ ಅವತಾರದ ಉದ್ದೇಶವಾಗಿದೆ. ವಿಷ್ಣುವಿನ 10 ಅವತಾರಗಳಲ್ಲಿ 4ನೆಯ ಅವತಾರ ನರಸಿಂಹಾವತಾರ. ಶ್ರೀ ಶಂಕರಾಚಾರ್ಯರು ಶ್ರೀ ಲಕ್ಷ್ಮೀನರಸಿಂಹ ಕರಾವಲಂಬ ಸ್ತೋತ್ರವನ್ನು ರಚಿಸಿದ್ದಾರೆ. ಶಂಕರಾಚಾರ್ಯರು ಶ್ರೀ ಲಕ್ಷ್ಮೀನರಸಿಂಹ ದೇವರನ್ನು ಕರಾವಲಂಬನ ಸ್ತೋತ್ರದಿಂದ ಸ್ತುತಿಸಿ ಅಪಮೃತ್ಯುವನ್ನು ಪರಿಹರಿಸಿಕೊಂಡರೆಂದು ಚರಿತ್ರೆಯಲ್ಲಿ ಕೇಳಿದ್ದೇವೆ. ಶ್ರೀಶೈಲಂ ಹತ್ತಿರ ಹತಕೇಶವನ ಎನ್ನುವ ಒಂದು ಕಾಡಿನಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡುತ್ತಿದ್ದಾಗ ಕಿರಾಕಾಶನ ಎಂಬ ಕಾಪಾಲಿಕ ಬಂದು ಆದಿಶಂಕರಾಚಾರ್ಯರ ದೇಹವನ್ನು ಮಾತೆ ಕಾಳಿಗೆ ಸಮರ್ಪಿಸಬೇಕು ಎಂದು ಕೇಳಲು ಆದಿಶಂಕರಾಚಾರ್ಯರು ಸಂತೋಷದಿಂದ ಒಪ್ಪಿದರು. ಅವರ ಭಕ್ತಾದಿಗಳು ಬೇಡ ಎಂದರೂ ಕೇಳದೆ ಆದಿಶಂಕರಾಚಾರ್ಯರು ಮಾತೆ ಕಾಳಿಗೆ ತನ್ನ ದೇಹವನ್ನು ಸಮರ್ಪಿಸುವುದು ಒಂದು ಮಹತ್ಕಾರ್ಯ ಎಂದು ತಯಾರಾದರು. ಆದರೆ ಆ ಕಾಪಾಲಿಕ ಕತ್ತಿಯನ್ನು ಎತ್ತುತ್ತಿರುವ ಹಾಗೆ ನರಸಿಂಹಸ್ವಾಮಿಯು ಶ್ರೀ ಪದ್ಮಪಾದರ ದೇಹದಲ್ಲಿ ಸೇರಿ ಕಾಪಾಲಿಕನನ್ನು ಸಂಹರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯರು ಮಹತ್ತರವಾದ ಶ್ರೀ ಲಕ್ಷ್ಮೀನರಸಿಂಹ ಕರಾವಲಂಬ ಸ್ತೋತ್ರವನ್ನು ಶ್ರೀ ನರಸಿಂಹಸ್ವಾಮಿಯ ಸನ್ನಿಹದಲ್ಲೇ ಸ್ವಾಮಿಯನ್ನು ಶಾಂತಗೊಳಿಸಲು ರಚಿಸಿದರು ಎಂದು ಪ್ರತೀತಿ. ಇದರಲ್ಲಿ ಆದಿಶಂಕರಾಚಾರ್ಯರು ಲಕ್ಷ್ಮೀನರಸಿಂಹ ಸ್ವಾಮಿಯ ರೂಪ ಹಾಗೂ ಗುಣವನ್ನು ಬಣ್ಣಿಸುತ್ತಾ ಈ ಸ್ತೋತ್ರದ ಪಠಣೆಯಿಂದ ದೊರಕುವ ಉಪಯೋಗಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳಿಗೆ ವಿದ್ಯಾ, ಬುದ್ಧಿ, ಆರೋಗ್ಯ, ಐಶ್ವರ್ಯ ದೊರಕುತ್ತದೆ. ಶತ್ರುಬಾಧೆ, ರೋಗಬಾಧೆ ದೂರ ಹೋಗುತ್ತದೆ. ದುಷ್ಟ ಶಕ್ತಿಗಳು ದೂರ ಹೋಗಿ ಶಾಂತಿ ನೆಲೆಸುತ್ತದೆ. ಕೋಪ, ಕ್ರೋಧ, ಆತಂಕ ಶಮನವಾಗಿ ಮನದಲ್ಲಿ ಹಾಗೂ ಮನೆಯಲ್ಲಿ ಶಾಂತಿ, ಸಂತೋಷ ಸ್ಥಾಪಿತವಾಗುತ್ತದೆ. ಈ ಸ್ತೋತ್ರ ಪಠಣೆಯಿಂದ ಎಲ್ಲ ಕಷ್ಟಗಳು, ದುಃಖಗಳು ಶ್ರೀ ಲಕ್ಷ್ಮೀನರಸಿಂಹನ ಸಹಾಯ ಹಸ್ತದಿಂದ ಶಮನವಾಗುತ್ತದೆ ಹಾಗೂ ಮಾನಸಿಕ ಆನಂದ, ಆರೋಗ್ಯ ಭಾಗ್ಯ, ಗ್ರಹ ನಿವಾರಣೆಯಾಗಿ ಮುಕ್ತಿ ಲಭಿಸುತ್ತದೆ. ಕರಾವಲಂಬ ಸ್ತೋತ್ರ 17 ಸ್ತೋತ್ರಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಸ್ತೋತ್ರದ ಕೊನೆಯಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಮಮದೇಹಿ ಕರಾವಲಂಬಂ ಎಂದು ಉಲ್ಲೇಖಿಸಲಾಗಿದೆ. ಅರ್ಥಾತ್ ಲಕ್ಷ್ಮೀನರಸಿಂಹ ದೇವರೇ, ದಯಮಾಡಿ ನಿಮ್ಮ ಅಭಯ ಹಸ್ತಗಳ ಆಸರೆ ನನಗೆ ನೀಡಿ ಎಂದರ್ಥ. ಶ್ರೀ ಲಕ್ಷ್ಮೀನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪ್ರತಿನಿತ್ಯ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪಠಿಸುವುದರಿಂದ ಸ್ವಾಮಿಯ ರಕ್ಷಣೆ ದೊರಕುವುದರಲ್ಲಿ ಸಂದೇಹವೇ ಇಲ್ಲ. ನರಸಿಂಹಸ್ವಾಮಿಯು ಭಕ್ತರನ್ನು ಸಂಕಷ್ಟದಿಂದ ಕಾಪಾಡಲು ಸದಾಕಾಲ ಸಿದ್ಧ. ಕರಾವಲಂಬ ಸ್ತೋತ್ರದಲ್ಲಿ ಆಧ್ಯಾತ್ಮಿಕದ ಆಳವಾದ ಅರ್ಥವೂ ಇದೆ. ಇದರಲ್ಲಿ ಸಂಸಾರವೆಂಬ ಸಾಗರದಲ್ಲಿ ಮಾನವನಾಗಿ ಸಹಿಸಲೇಬೇಕಾದ ತೊಂದರೆಗಳನ್ನು ಉಲ್ಲೇಖಿಸಿ ಅವುಗಳಿಂದ ಪಾರಾಗಲು ನರಸಿಂಹಸ್ವಾಮಿಯ ಕರಗಳ ರಕ್ಷಣೆ ಅತ್ಯವಶ್ಯಕ ಎಂದು ನಿರೂಪಿಸಲಾಗಿದೆ. ಈ ಸ್ತೋತ್ರಗಳು ಸಂಸಾರ ಸಾಗರದಿಂದ ನಾವು ಹೇಗೆ ವಿಕಾಸನಗೊಳ್ಳಬೇಕು ಎಂಬುದರ ಬಗ್ಗೆ ಹೆಚ್ಚು ಗಮನ ನೀಡಲಾಗಿದೆ. ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಕರಾವಲಂಬ ಸ್ತೋತ್ರ ಹಾಗೂ ಇದರ ಕನ್ನಡ ಅರ್ಥದ ಸಂಗ್ರಹಣೆ ಮಾಡಿ ಸರ್ವರೂ ಅದರ ಫಲವನ್ನು ಪಡೆಯುವ ಅವಕಾಶ ಕಲ್ಪಿಸಿದ ಭಗವಂತನಿಗೆ ಕೋಟಿ ಕೋಟಿ ನಮನ. ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ ಹಾಗೂ ಅದನ್ನು ನಮಗೆ ತಿಳಿಸಿದರೆ ಅದನ್ನು ತಿದ್ದುಪಡಿಸಬಹುದು. ಸಂಗ್ರಹಣೆಯ ಈ ಪಯಣದಲ್ಲಿ ಸಹಾಯವಾದ ಎಲ್ಲ ಪುಸ್ತಕಗಳ ಸಂಪಾದಕರಿಗೂ ಹಾಗೂ ವೆಬ್ಸೈಟ್ನವರಿಗೂ, ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ, ಪಂಡಿತರಿಗೂ, ಜ್ಞಾನಿಗಳಿಗೂ ಹಾಗೂ ಆಕರ್ಷಕ ಚಿತ್ರಗಳನ್ನು ದೊರಕಿಸಿ ಭಗವಂತನ ಈ ಕಾರ್ಯದಲ್ಲಿ ನೆರವಾದ ಎಲ್ಲರಿಗೂ ಆತ್ಮೀಯ ವಂದನೆಗಳು. ಶ್ರೀ ಲಕ್ಷ್ಮೀನರಸಿಂಹ ಪಾದಾರ್ಪಣಮಸ್ತು.
ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಕ್ಷೀರಸಾಗರವಾಸಿಯಾದ ಪವಿತ್ರವಾದ ಸುದರ್ಶನ ಚಕ್ರವನ್ನು ಹಿಡಿದಿರುವ ಆದಿಶೇಷನ ನಾಗಮಣಿಯನ್ನು ಆಭರಣವಾಗಿ ಆನಂದದಿಂದ ಧರಿಸಿರುವ, ಸದಾ ಒಳ್ಳೆಯ ಹಾಗೂ ಪವಿತ್ರವಾದ ಕಾರ್ಯಗಳಲ್ಲಿ ನಿರತರಾಗಿರುವ, ಋಷಿ ಮುನಿಗಳಿಗೆ ಶಾಶ್ವತವಾದ ರಕ್ಷಣೆಯನ್ನು ನೀಡುವ, ಸಂಸಾರವೆಂಬ ದುಃಖ ಸಾಗರವನ್ನು ದಾಟಲು ಸಹಾಯ ಮಾಡುವ ಹಡಗಿನಂತೆ ಇರುವ ಹೇ ಶ್ರೀ ಲಕ್ಷ್ಮೀ ನರಸಿಂಹನೇ, ನನಗೆ ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ ಸಂಘಟ್ಟಿತಾಂಗ್ರಿ ಕಮಲಾಮಲ ಕಾಂತಿ ಕಾಂತ ಲಕ್ಷ್ಮೀ ಲಸತ್ಕುಚ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಯಾರ ಪಾದಕಮಲಗಳು ಬ್ರಹ್ಮ, ಇಂದ್ರ, ಶಿವ, ಸೂರ್ಯ ಮುಂತಾದವರ ತಲೆಯ ಕಿರೀಟದಿಂದ ಸ್ಪರ್ಶಿಸಲ್ಪಟ್ಟಿದೆಯೋ, ಯಾರ ಹೊಳೆಯುತ್ತಿರುವ ಪಾದಗಳು ಕಾಂತಿಯನ್ನು ಹೆಚ್ಚಿಸುತ್ತಿದೆಯೋ, ಯಾರು ರಾಜಹಂಸನಂತೆ ಮಹಾಲಕ್ಷ್ಮಿಯ ಕುಚಗಳಲ್ಲಿ ಆಡುತ್ತಿರುವರೋ ಅಂತಹ ಹೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ, ನನಗೆ ನಿಮ್ಮ ಕೈಗಳ ಆಸರೆ ನೀಡಿ ರಕ್ಷಿಸು. ಸಂಸಾರದಾವದಹನಾಕರ ಭೀಕರೋಗ್ರ ಜ್ವಾಲಾವಳೀಭಿರತಿ ದಗ್ಧತನೂರುಹಸ್ಯ ತ್ವತ್ಪಾದ ಪದ್ಮಸರಸೀರುಹಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನಿತ್ಯ ಜೀವನದ ಬೆಂಕಿಯಿಂದ ನಾನು ತೀವ್ರವಾಗಿ ಸುಟ್ಟು ಗಾಯಗೊಂಡು ನನ್ನ ದೇಹದ ಪ್ರತಿಯೊಂದು ರೋಮವು ಭಯಂಕರ ಜ್ವಾಲೆಗಳಿಂದ ಹಾಡಿದೆ. ನಾನು ನಿನ್ನ ಪಾದಕಮಲಗಳಲ್ಲಿ ಶರಣಾಗತನಾಗಿರುವೆ. ಹೇ ಲಕ್ಷ್ಮೀ ನರಸಿಂಹ, ದಯಮಾಡಿ ನಿಮ್ಮ ಕೈಗಳ ಆಸರೆ ನೀಡಿ ರಕ್ಷಿಸು. ಸಂಸಾರ ಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥ ಬಡಿಶಾಗ್ರಜಶೋಪಮಸ್ಯ ಪ್ರೋತ್ಕಂಪಿತ ಪ್ರಚುರ ತಾಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಹೇ ಜಗನ್ನಿವಾಸ, ನಾನು ಸಂಸಾರವೆಂಬ ಜಾಲಕ್ಕೆ ಬಿದ್ದು ನನ್ನ ದೇಹದ ಎಲ್ಲ ಅಂಗಗಳು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿವೆ. ನನ್ನೀ ಪಂಚೇಂದ್ರಿಯಗಳು ಗಾಳದಂತೆ ನನ್ನ ತಲೆಯನ್ನು ದೇಹದಿಂದ ಬೇರ್ಪಡಿಸಿದಂತೆ ತೊಳಲುತ್ತಿರುವ ನನಗೆ ಹೇ ಲಕ್ಷ್ಮೀ ನರಸಿಂಹ, ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಸಂಸಾರಕೂಪಮತಿಘೋರಮಗಾಧಮೂಲಂ ಸಂಪ್ರಾಪ್ಯ ದುಃಖಶತಸರ್ಪಸಮಾಕುಲಸ್ಯ ದೀನಸ್ಯ ದೇವಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನಾನು ದಿನನಿತ್ಯದ ಜೀವನದಲ್ಲಿ ಅತ್ಯಂತ ಅಪಾಯಕಾರಿಯಾದ ಆಳವಾದ ಬಾವಿಯ ತಳವನ್ನು ತಲುಪಿದ್ದೇನೆ ಮತ್ತು ನೂರಾರು ವಿಷಸರ್ಪಗಳಂತಹ ದುಃಖಗಳಿಂದ ತೊಂದರೆಗೀಡಾಗಿದ್ದೇನೆ. ಬಹಳ ಶೋಚನೀಯ ಸ್ಥಿತಿಯಲ್ಲಿ ಹಾಗೂ ದರಿದ್ರಾವಸ್ಥೆಯಲ್ಲಿರುವ ನನಗೆ ಹೇ ಲಕ್ಷ್ಮೀ ನರಸಿಂಹ, ದಯವಿಟ್ಟು ನಿಮ್ಮ ಕೈಗಳ ಆಸರೆ ನೀಡಿ ರಕ್ಷಿಸು. ಸಂಸಾರ ಭೀಕರ ಕರೀಂದ್ರ ಕರಾಭಿಘಾತ ನಿಷ್ಪೀಡ್ಯಮಾನವ ಪುಷಸ್ಸ ಕಲಾರ್ತಿನಾಶ ಪ್ರಾಣ ಪ್ರಯಾಣ ಭವ ಭೀತಿ ಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರವೆಂಬ ಭಯಂಕರ ಸಲಗದ ಸೊಂಡಿಲಿನ ಹೊಡೆತಕ್ಕೆ ಸಿಕ್ಕಿ ಮರ್ಮಸ್ಥಾನಗಳಲ್ಲಿ ಉಂಟಾದ ಗಾಯಗಳಿಂದ ಅತಿಯಾಗಿ ನೊಂದು ಬದುಕು ಹಾಗೂ ಸಾವಿನ ಯೋಚನೆಗಳ ಭಯಗಳಿಂದ ಕಂಗೆಟ್ಟಿರುವ ನನಗೆ ಸಕಲ ದುಃಖಗಳನ್ನು ನಾಶ ಮಾಡುವವನೇ ಹೇ ಲಕ್ಷ್ಮೀ ನರಸಿಂಹ, ನಿನ್ನ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು.
ಸಂಸಾರ ಸರ್ಪ ವಿಷದಿಗ್ಧ ಮಹೋಗ್ರ ತೀವ್ರ ದಂಶ್ರಾಗ್ರ ಕೋಟಿ ಪರಿದಷ್ಟ ವಿನಷ್ಟ ಮೂರ್ತೆ ನಾಗಾರಿ ವಾಹನ ಸುಧಾಪ್ತಿ ನಿವಾಸ ಶೌರೇ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರವೆಂಬ ಭೀಕರ ಸರ್ಪದ ಬಾಯಲ್ಲಿರುವ ಭಯಂಕರವೂ ತೀವ್ರವೂ ಆದ ಕರಾಳ ದಂತಗಳ ವಿಷದಿಂದ ದಗ್ಧನಾದ ವಿನಷ್ಟಕಾಯನಾದ ನನಗೆ, ಹೇ ಗರುಡವಾಹನ, ಕ್ಷೀರಸಾಗರ ನಿವಾಸಿ, ಶೌರಿ, ಹೇ ಲಕ್ಷ್ಮೀ ನರಸಿಂಹ, ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಸಂಸಾರ ವೃಕ್ಷಮಘಬೀಜಮನಂತ ಕರ್ಮ ಶಾಖಾಯುತಂ ಕರ್ಣಪತ್ರಮನಂಗ ಪುಷ್ಪಂ ಆರುಹ್ಯ ದುಃಖಫಲಿತಂ ಚಕಿತಂ ದಯಾಳೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಗತಕಾಲದ ನೂರಾರು ಕರ್ಮಗಳನ್ನು ರೆಂಬೆಗಳಾಗಿ, ದೇಹದ ಅಂಗಾಂಗಗಳನ್ನು ಎಲೆಗಳಾಗಿ, ಕಾಮ ಪ್ರವೃತ್ತಿಯನ್ನು ಹೂಗಳಾಗಿ, ದುಃಖವನ್ನೇ ಫಲವಾಗಿ ಧರಿಸಿರುವ ಪಾಪದ ಬೀಜದಿಂದ ಹುಟ್ಟಿದ ಲೌಕಿಕ ಜೀವನ ಹೊತ್ತ ಸಂಸಾರ ವೃಕ್ಷವನ್ನೇರಿ ಕೆಳಗೆ ಬೀಳುತ್ತಿರುವ ನನಗೆ, ದಯಾಳುವಾದ ಹೇ ಲಕ್ಷ್ಮೀ ನರಸಿಂಹ, ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಸಂಸಾರ ಸಾಗರ ವಿಶಾಲ ಕರಾಳ ಕಾಳ ನಗ್ರ ಗ್ರಹ ಗ್ರಸಿತ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗ ನಿಚಯೋರ್ಮಿ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನಾನು ಈ ಸಂಸಾರವೆಂಬ ವಿಶಾಲವಾದ ಎಣೆಯಿಲ್ಲದ ಘೋರ ಸಾಗರದಲ್ಲಿ ಕರಾಳ ಹಾಗೂ ಕ್ರೂರ ಮೊಸಳೆಯಂತಿರುವ ಕಾಲಕ್ಕೆ ಸಿಕ್ಕಿಬಿದ್ದು ಕೊಲ್ಲಲ್ಪಟ್ಟವನಾಗಿ, ಮೋಹ ಹಾಗೂ ರುಚಿ ಎಂಬ ಅಲೆಗಳ ಬಂಧನದ ಹೊಡೆತದಿಂದ ಪೀಡಿತನಾಗಿರುವೆ. ಹೇ ಲಕ್ಷ್ಮೀ ನರಸಿಂಹ, ದಯತೋರಿ ನನಗೆ ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಸಂಸಾರ ಸಾಗರ ನಿಮಜ್ಜನ ಮುಹ್ಯಮಾನಂ ದೀನಂ ವಿಲೋಕಯ ವಿಭೋ ಕರುಣಾನಿಧೇ ಮಾಂ ಪ್ರಹ್ಲಾದ ಖೇದ ಪರಿಹಾರ ಪರಾವತಾರ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಭಕ್ತ ಪ್ರಹ್ಲಾದನ ದುಃಖ ಪರಿಹಾರಕ್ಕಾಗಿ ಶ್ರೇಷ್ಠ ಅವತಾರವನ್ನು ತಳೆದ ಹೇ ಸರ್ವವ್ಯಾಪಿ ಕರುಣಾನಿಧಿ ಲಕ್ಷ್ಮೀ ನರಸಿಂಹ, ಸಂಸಾರ ಸಾಗರದಲ್ಲಿ ಮುಳುಗಿ ದಿಗ್ಭ್ರಮೆಯಿಂದ ದೀನನಾದ ನನ್ನೆಡೆಗೆ ನಿನ್ನ ಕೃಪಾದೃಷ್ಟಿಯನ್ನು ಬೀರಿ ನನಗೆ ನಿಮ್ಮ ಕೈಗಳ ಆಸರೆ ನೀಡಿ ರಕ್ಷಿಸು. ಸಂಸಾರ ಘೋರ ಗಹನೆ ಚರತೋ ಮುರಾರೇ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ದಿತಸ್ಯ ಆರ್ತಸ್ಯ ಮತ್ಸರ ನಿಧಾಗ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ದೇವೋತ್ತಮನೇ, ಭಯಂಕರ ಕಾಡಿನಂತಿರುವ ದಿನನಿತ್ಯದ ಜೀವನದಲ್ಲಿ ನಾನು ಆಸೆ ಎನ್ನುವ ಸಿಂಹದಿಂದ ಭಯಭೀತನಾಗಿ, ಸ್ಪರ್ಧೆ ಎನ್ನುವ ಧಗೆಯಿಂದ ಸುಟ್ಟಿದವನಾಗಿ, ದುಃಖದಿಂದ ಪೀಡಿತನಾಗಿರುವೆ. ಹೇ ಲಕ್ಷ್ಮೀ ನರಸಿಂಹ, ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಬದ್ಧ್ವಾ ಗಲೇ ಯಮಭಟಾ ಬಹುತರ್ಜಯಂತಃ ಕರ್ಷಂತಿ ಯತ್ರ ಭವಪಾಶಶತೈರ್ಯುತಂ ಮಾಂ ಏಕಾಕಿನಂ ಪರವಶಂ ಚಕಿತಂ ದಯಾಳೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮೃತ್ಯುದೇವರ ಸೈನಿಕರು ನನ್ನನ್ನು ಹಲವಾರು ಲೌಕಿಕ ಮೋಹದ ಹಗ್ಗಗಳಿಂದ ಬಂಧಿಸಿ, ಬೆದರಿಸಿ, ಕಂಠಪಾಶದಿಂದ ಎಳೆದಾಡುತ್ತಿದ್ದಾರೆ. ನಾನು ಒಬ್ಬಂಟಿಗನಾಗಿ ಭಯಭೀತನಾಗಿ ದಣಿದಿದ್ದೇನೆ. ಓ ಕರುಣಾಮಯಿ, ದಯವಿಟ್ಟು ನನಗೆ ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣೋ ಯಜ್ಞೇಶ ಯಜ್ಞ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಹೇ ಸುರೇಶ,
ಲಕ್ಷ್ಮೀಪತಿ ಪದ್ಮನಾಭ, ವಿಷ್ಣು ವೈಕುಂಠಪತಿ, ಕೃಷ್ಣ ಮಧುಸೂದನ, ಕಮಲನಯನ ಬ್ರಹ್ಮಣ್ಯ, ಕೇಶವ ಜನಾರ್ದನ, ವಾಸುದೇವ, ಲಕ್ಷ್ಮೀ ನೃಸಿಂಹ, ನನಗೆ ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಏಕೇನ ಚಕ್ರಮಪರೇಣ ಕರೇಣ ಶಂಖಮನ್ಯೇನ ಸಿಂಧುತನಯಾಮವಲಂಬ್ಯ ತಿಷ್ಠನ್ ವಾಮೇತರೇಣ ವರದಾಭಯ ಪದ್ಮಚಿಹ್ನಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಒಂದು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು, ಮತ್ತೊಂದು ಕೈಯಲ್ಲಿ ಶಂಖವನ್ನು ಹಿಡಿದು, ಇನ್ನೊಂದು ಕೈಯಲ್ಲಿ ಕ್ಷೀರಸಾಗರ ಕನ್ನಿಕೆಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಆಲಂಗಿಸಿ, ನಾಲ್ಕನೆಯ ವಾಮಹಸ್ತದಿಂದ ವರಾಭಯ ಪದ್ಮ ಮುದ್ರೆಯನ್ನು ಸೂಚಿಸುತ್ತಿರುವ ಹೇ ಲಕ್ಷ್ಮೀ ನರಸಿಂಹ, ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಅಂಧಸ್ಯ ಮೇ ಹೃತ ವಿವೇಕ ಮಹಾಧನಸ್ಯ ಚೋರೈರ್ಮಹಾಬಲಿಬಿರೀಂದ್ರಯನಾಮಧೇಯೈಃ ಮೋಹಾಂಧಕಾರಕುಹರೆ ವಿನಿಪಾತಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮಹಾಬಲಿಷ್ಠರಾದ ಇಂದ್ರಿಯಗಳೆಂಬ ಕಳ್ಳರು ನನ್ನ ವಿವೇಕವೆಂಬ ಮಹಾಧನವನ್ನು ಅಪಹರಿಸಿರುವುದರಿಂದ ಕುರುಡನಾದ ನಾನು ಮೋಹವೆಂಬ ಆಳವಾದ ಅಂಧಕೂಪದಲ್ಲಿ ಬಿದ್ದಿರುವೆ. ಹೇ ಪ್ರಭು, ಹೇ ಲಕ್ಷ್ಮೀ ನರಸಿಂಹ, ನಿನ್ನ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗವ ಹೃನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸ ಮೊದಲಾದ ಉತ್ತಮೋತ್ತಮ ಮಹರ್ಷಿಗಳ ಹೃದಯದಲ್ಲಿ ನೆಲೆಸಿರುವವನೇ, ನಿನ್ನ ಭಕ್ತರನ್ನು ಪ್ರೀತಿಯಿಂದ ಕಾಪಾಡುವುದರಲ್ಲಿ ಕಲ್ಪವೃಕ್ಷದಂತೆ ಇರುವವನೇ, ಹೇ ಲಕ್ಷ್ಮೀ ನರಸಿಂಹ, ನಿಮ್ಮ ಕೈಗಳ ಆಸರೆಯನ್ನು ನೀಡಿ ರಕ್ಷಿಸು. ಲಕ್ಷ್ಮೀ ನೃಸಿಂಹ ಚರಣಾಬ್ಜ ಮಧುವ್ರತೇನ ಸ್ತೋತ್ರಂ ಕೃತಂ ಶುಭಕರಂ ಭುವಿ ಶಂಕರೇಣ ಏತತ್ ಪಠಂತಿ ಮನುಜಾ ಹರಿಭಕ್ತಿಯುಕ್ತಾಃ ತೇ ಯಾಂತಿ ತತ್ಪದ ಸರೋಜಮಖಂಡರೂಪಂ. ಭೂಮಿಗೆ ಒಳ್ಳೆಯದನ್ನು ಅನುಗ್ರಹಿಸುವ ಈ ಪ್ರಾರ್ಥನಾ ಸ್ತೋತ್ರ ಶ್ರೀ ಲಕ್ಷ್ಮೀನರಸಿಂಹನ ಚರಣಕಮಲಗಳ ಜೇನನ್ನು ಸವಿಯುವ ಭ್ರಮರದಂತಿರುವ ಶಂಕರನಿಂದ ರಚಿತವಾಗಿದೆ. ಈ ಜಗತ್ತಿನಲ್ಲಿ ಯಾರು ಇದನ್ನು ಹರಿಭಕ್ತಿಯಿಂದ ಪಠಿಸುತ್ತಾರೋ ಅವರು ಅಖಂಡ ರೂಪನಾದ ಆ ಪರಮಾತ್ಮನ ಪಾದ ಪದ್ಮಗಳನ್ನು ಸೇರುತ್ತಾರೆ.